ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ ಮ್ಯಾಥ್ಸ್ ಮತ್ತು ರೀಸನಿಂಗ್ 20 ಪ್ರಶ್ನೆಗಳನ್ನು ಅಂದರೆ 15 ಗಣಿತ 5 ರೀಸನಿಂಗ್ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಇದು 7ನೇ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು, ಅಂದರೆ ನಿಮ್ಮ ಒರಿಜಿನಲ್ ವೆಬ್ಸೈಟ್ ಏನಿದೆಯಲ್ಲ ಜಾಯಿನ್ ಇಂಡಿಯನ್ ಆರ್ಮಿ, ಆ ವೆಬ್ಸೈಟ್ನಲ್ಲಿರುವಂತಹ 7ನೇ ಮಾದರಿ ಪ್ರಶ್ನೆಯಾಗಿದ್ದು, ಇದರಿಂದ ಇದೇ ಟೈಪ್ ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಕಂಡು ಬರ್ತವೆ. ಓಕೆ, ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಕ್ವಶನ್ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮೊದಲನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ, ಸಿಂಪ್ಲಿಫಿಕೇಶನ್ ಕ್ವಶನ್ ಇರುವಂಥದ್ದು. ಹಾಗಾದರೆ ಸಿಂಪ್ಲಿಫಿಕೇಶನ್ ಕ್ವಶನ್ ಇತ್ತಂತಂದ್ರೆ ಕೊನೆಯಲ್ಲಿ ಏನೇನದ ಅನ್ನೋದನ್ನ ನೋಡ್ರಿ. ಇವೆಲ್ಲ ಸಂಖ್ಯೆಗಳು ಬೇರೆ ಬೇರೆ ಇದ್ದು ಅಂತಂದ್ರೆ ಯೂನಿಟ್ ಡಿಜಿಟ್ ಅನ್ನ ಮಾತ್ರ ಚೆಕ್ ಮಾಡ್ರಿ, ಅಂದ್ರೆ ಕೊನೆಯ ಸಂಖ್ಯೆಯನ್ನ ಮಾತ್ರ ಚೆಕ್ ಮಾಡುವಂಥದ್ದು. ನೋಡ್ರಿ, 5 + 3 ಅಂತಂದ್ರೆ 8. 8ರಲ್ಲಿ ಇಲ್ಲಿ ಮೈನಸ್ ಇರೋದ್ರಿಂದ 8ರಲ್ಲಿ 2 ಹೋದ್ರೆ ಎಷ್ಟಪ್ಪ? 6. 6 + 3 ಅಂತಂದ್ರೆ ಲಾಸ್ಟ್ಗೆ ಏನು ಬರಬೇಕು? 9 ಬರಬೇಕು. ಇದೇ ಸರಿಯಾದ ಉತ್ತರ ಆಗಿತ್ತು. ನೀವೇನು ಕೂಡಿಸ್ಕೋತ ಕಳ್ಕೋತ ಕೂಡೋ ಅವಶ್ಯಕತೆ ಇಲ್ಲ. ಓಕೆ, ರೈಟ್. ಹಾಗಾದ್ರೆ ಎರಡನೇದು ನೋಡ್ರಿ, ಇಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ 2 3 ಆಪ್ಷನ್ ಲಾಸ್ಟ್ಗೆ 2 ಇರೋದ್ರಿಂದ ಏನು ಮಾಡ್ರಿ, ಪೂರ್ತಿಯಾಗಿನ ಮಾಡ್ರಿ. ಓಕೆ, ಹಾಗಾದ್ರೆ 1.21ಕ್ಕೆ 0.68 ಕೂಡಿಸ್ರಿ, ಎಷ್ಟಾಯ್ತು? 1.89 ಆಯ್ತು. ಹಾಗಾದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕಿನ್ನ? 0.23 ಕೂಡಿಸ್ರಿ. ಹಾಗಾದ್ರೆ ಲಾಸ್ಟ್ 1 ಬರಬೇಕು, ಲಾಸ್ಟ್ 9 2 ಬರಬೇಕು. ಓಕೆ, 8 2 10 1 11 2.12 ಬರಬೇಕು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಈ ಪ್ರಶ್ನೆ ನೋಡ್ರಿ, ಇಫ್ HCF ಇಲ್ಲ ಕನ್ನಡ, ಎ ಮತ್ತು ಬಿ ಯ ಮ ಸ ಅ 6 ಮತ್ತು ಲ ಸ ಅ 36 ಆಗಿದ್ದರೆ ಎ ಮತ್ತು ಬಿ ಯ ಮೌಲ್ಯ ಎಷ್ಟು ಅಂತ ಕೇಳಾರೆ. ಈ ರೀತಿ ಕ್ವಶನ್ ಕೊಟ್ಟರೆ ಬಹಳ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಈ ಪ್ರಶ್ನೆಯನ್ನ ನೋಡಿನ ಉತ್ತರ ಹಾಕಬಹುದು. ಎಷ್ಟು ಬರ್ತದ? 216 ಅಂತ. ಓಕೆ, ಯಾವ ರೀತಿ ಅನ್ನೋದನ್ನ ತಿಳ್ಕೊರಿ. ಮ ಸ ಅ ಕೊಟ್ಟು ಲ ಸ ಅ ಕೊಟ್ಟು ಆ ಎರಡೂ ಸಂಖ್ಯೆಗಳ ಗುಣಾಕಾರ ಕಂಡಿಡಿ ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ? ಸಿಂಪಲ್, 6 × 36. ಆ ಮ ಸ ಮತ್ತು ಲ ಸವನ್ನ ಗುಣಾಕಾರ ಮಾಡಿದ್ರೆ ಸಾಕು, ಎ ಮತ್ತು ಬಿ ಗಳ ಮೌಲ್ಯ ನಮಗ ಸಿಕ್ಬಿಡ್ತದ. 6 6ಲೆ 36, 6 3ಲೆ 18, 3 ಎಷ್ಟಪ್ಪ? 21 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಸರಾಸರಿ ನೋಡ್ರಿ, ಟ್ರೈ ಮಾಡ್ರಿ, ಬೇಗನೆ ಆನ್ಸರನ್ನ ಹೇಳ್ರಿ. ನೋಡ್ರಿ, ಫಸ್ಟ್ ಏನೈತಿ ಇಲ್ಲಿ ನೋಡ್ರಿ, ಎಲ್ಲ ಬೇರೆ ಬೇರೆ ಇರೋದ್ರಿಂದ ನಾವೇನು ಚೆಕ್ ಮಾಡಬೇಕು? ಲಾಸ್ಟ್ನೇದಷ್ಟ ಚೆಕ್ ಮಾಡ್ರಿ. 5 + 8, ಇಲ್ಲಾಂದ್ರೆ ಪೂರ್ತಿ ಬೇಸಿಕ್ ಇಂದ ಮಾಡ್ಬಿಡನ್ ಬಿಡ್ರಿ, ಏನು ಭಾಳ ಡಿಫಿಕಲ್ಟ್ ಡಾಟಾ ಇಲ್ಲ. ಸರಾಸರಿ ಹೆಂಗೆ ಕಂಡುಹಿಡಿತೀರಿ? ಕೊಟ್ಟಂತಹ ಸಂಖ್ಯೆಗಳನ್ನು ಎಲ್ಲ ಕೂಡಿಸ್ತೀರಿ, ಎಷ್ಟು ಸಂಖ್ಯೆಗಳಿರ್ತಾವ ಅದರಿಂದ ಭಾಗಿಸ್ತೀರಿ. ಹಾಗಾದ್ರೆ ಕೂಡಿಸ್ಕೋತಾ ಹೋಗೋಣ. 15 16 ಅಂತಂದ್ರೆ 31, 31 40, 40 60, 60 78, 78 81, 101, 101 110, 120. ಓವರ್ ಆಲ್ ಕೂಡಿಸಿದ್ರೆ ಎಷ್ಟಾತಪ್ಪ? 120 ಆತು. ಎಷ್ಟು ಸಂಖ್ಯೆ ಅದಾವ? 1 2 3 4 5 6 ಸಂಖ್ಯೆ ಅದಾವ. 6ರಿಂದ ಭಾಗಿಸ್ಬಿಡ್ರಿ. 6 2ಲೆ 12, ಮುಂದೊಂದು 0 ಅಂದ್ರೆ ಎಷ್ಟು ಬಂತಪ್ಪ? ಆಪ್ಷನ್ 3 20 ಸರಿಯಾದ ಉತ್ತರ ಆಗಿತ್ತು. ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಸಿಂಪಲ್ ಸೊಲ್ಯೂಷನ್ ಮಾಡ್ತಾ ಹೋಗುವಂಥದ್ದು. ರೈಟ್. ನಿಮ್ಮೆಲ್ಲರಿಗೂ ಅರ್ಥ ಆಗತ್ತಿದ್ರೆ ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ, ಮತ್ತು ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಶ್ರೀ ಜೋ ಅವರು 6 ಸದಸ್ಯರ ಸರಾಸರಿ ವಯಸ್ಸನ್ನು 58 ವರ್ಷಗಳೆಂದು ಲೆಕ್ಕ ಹಾಕುತ್ತಾರೆ. 6 ಸದಸ್ಯರ ವಯಸ್ಸಿನ ಮೊತ್ತ. ಸದಸ್ಯರ ಸರಾಸರಿ ಅಂದ್ರೆ ಏನು? ಒಬ್ಬೊಬ್ಬರದ್ದು ಎಷ್ಟೈತಂತ. ಸರಾಸರಿ ಅಂದ್ರೆ ಏನು? ಪ್ರತಿಯೊಬ್ಬರದ್ದು ಎಷ್ಟಿದೆ ಅಂತ. ಹಾಗಾದ್ರೆ ಟೋಟಲ್ ಕಂಡುಹಿಡಿಬೇಕಂದ್ರೆ ಒಬ್ಬೊಬ್ರದ್ದು 58 ಐತಂದ್ರೆ 6 ಮಂದಿದು ಎಷ್ಟು ಇರ್ತೈತಿ ನೋಡ್ರಿ. 6 8ಲೆ 48, ಲಾಸ್ಟ್ 8 ಬರಬೇಕು. ಯಾವ ಆಪ್ಷನ್ ಐತಿ ನೋಡ್ರಿ? ಪೂರ್ತಿ ಗುಣಾಕಾರ ಮಾಡಿ ಟೈಮ್ ಯಾಕೆ ವೇಸ್ಟ್ ಮಾಡೋದು ನೋಡ್ರಿ. 58 × 6 ಅಂದ್ರೆ 6 8ಲೆ 48, ಲಾಸ್ಟ್ 8 ಬರಬೇಕು. ಲಾಸ್ಟ್ 8 ಇದೆ ಒಂದ ಆಪ್ಷನ್ ಒಳಗೈತಿ. ಹಾಗಾದ್ರೆ ಮುಂದಿನ ಗುಣಾಕಾರ ಮಾಡಿ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋಬೇಕು? ಹೌದಲ್ಲ? ರೈಟ್. ನೆಕ್ಸ್ಟ್ ಕ್ವಶನ್ ಏನದ? 300ರ 58% ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ 300ದ್ದು ಎಷ್ಟು ಪರ್ಸೆಂಟ್ ಕಂಡುಹಿಡಿಬೇಕು? 58%. 58% ಅಂತಂದ್ರೆ ಎಷ್ಟು?
58 ಭಾಗಿಸು 100. ಪರ್ಸೆಂಟೇಜ್ ಅಂತಂದ್ರೆ ಭಾಗಿಸು 100, 100ಕ್ಕೆ ಅಂತ. ಹಾಗಾದ್ರೆ 0 ಇಂದ 0 ಹೋತು, 3 ಎಂಟ್ಲೆ 24. ಲಾಸ್ಟ್ 4 ಬರಬೇಕು. ಲಾಸ್ಟ್ 4 ಇದು ಒಂದ ಆಪ್ಷನ್ ಒಳಗೈತಿ. ಮುಂದಿನ ಗುಣಾಕಾರ ಯಾಕೆ ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ಕೋತೀರಿ? ಹೌದಾ ಇಲ್ಲ? ರೈಟ್. 3 ಎಂಟ್ಲೆ 24, ಹೌದಾ? 3 ಐದ್ಲೆ 15, 2 17. ಈಗೂ ಅಷ್ಟ ಬರ್ತೈತೆ. ಆದ್ರೆ ನಾವು ಈ ಲೆಕ್ಕವನ್ನ ಯಾವ ರೀತಿ ಮಾಡಿವ್ ಅನ್ನೋದು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ಆಪ್ಷನ್ ಅನ್ನ ಚೂಸ್ ಮಾಡಿರ್ತೀವಿ ಅದು ಇಂಪಾರ್ಟೆಂಟ್ ಇರೋದ್ರಿಂದ ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಎಷ್ಟು ಬೇಗ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಷ್ಟು ಟೈಮ್ ನಿಮ್ಮದು ಎಕ್ಸಾಮ್ನಲ್ಲಿ ಸೇವ್ ಆಗ್ತದೆ. ಓಕೆ, ರೈಟ್. ನೋಡ್ರಿ, ಈ ಕ್ವಶನ್ ಏನದ, ಎ ಬಿ ಬೆಲೆ ಕೊಟ್ರ, ಬಿ ಸಿ ಬೆಲೆ ಕೊಟ್ರ, ಹಾಗಾದ್ರೆ ಎ ಬಿ ಸಿ ಯ ಬೆಲೆ ಕಂಡು ಹಿಡೀರಿ ಅಂತ ಹೇಳ್ಯಾರ. ನೋಡ್ರಿ, ಎ ಸಣ್ಣದಿರ್ಬೇಕು, ಬಿ ದೊಡ್ಡದಿರ್ಬೇಕು, ಹೌದಲ್ಲ? ಎ ಸಣ್ಣದಿರ್ಬೇಕು, ಬಿ ದೊಡ್ಡದಿರ್ಬೇಕು. ಇಲ್ಲಿ ನೋಡ್ರಿ, ಎ ದೊಡ್ಡದೈತಿ, ಬಿ ಸಣ್ಣದೈತಿ. ಹಾಗಾದ್ರೆ ಇದು ಆಗಕ್ಕೆ ಸಾಧ್ಯ ಐತಿ? ಇಲ್ಲ. ಇಲ್ಲೂ ನೋಡ್ರಿ, ಎ ಏನಿರ್ಬೇಕು, ಸಣ್ಣದಿರ್ಬೇಕು, ಆದ್ರೆ ಇದು ನೋಡ್ರಿ ದೊಡ್ಡದೈತಿ. ಹಾಗಾದ್ರೆ ಇದು ಆಗಕ್ಕೆ ಸಾಧ್ಯ ಇಲ್ಲ, ಹೌದಾ? ರೈಟ್. ಇನ್ನ 3:4 ಇರ್ಬೇಕಂದ್ರೆ ಯಾವುದೇ ಒಂದ್ ಸಂಖ್ಯೆಯಿಂದ ಕಡ್ತಾ ಹೊಡೆದ್ರ 3:4 ಬರ್ಬೇಕು. ಇಲ್ಲಿ ನೋಡ್ರಿ, 3 3 9, 3 4 12 ಇದು ಬರತೈತಿ, ಹೌದಾ? ರೈಟ್. ಹಾಗಾದ್ರೆ ಇದು ನೋಡ್ರಿ, 3 1 3, 3 3 4 12. ಹಾಗಾದ್ರೆ ಇದು 1:4 ಬರುತ್ತೆ. ಆಗಕ್ಕೆ ಸಾಧ್ಯ ಐತಿದ? ಇಲ್ಲ. ಇದು ಒಂದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ರೈಟ್. ಹಂಗೂ ಹಿಂಗೂ ನೀವು ಮಾಡ್ತೀರಿ ಅಂತಂದ್ರೆ ನಾರ್ಮಲ್ ಮೆಥಡ್ ಅಂತೂ ನಿಮ್ಗೆ ಗೊತ್ತೈತಿ. ಎ ಅನುಪಾತ ಬಿ ನ ಬೆಲೆ 3:4 ಬರ್ಕೋತೀರಿ. ಬಿ ಅನುಪಾತ ಸಿ ನ ಬೆಲೆ 12:8 ಅಂತ ಬರ್ಕೋತೀರಿ. ಈಗ ಎ ಬಿ ಸಿ ಬೆಲೆ ಕಂಡು ಹಿಡಿಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತಾನೆ, ಇಲ್ಲಿಂದ ಉಲ್ಟಾ ಏನು ಗುಣಿಸ್ಬೇಕು, ಇಲ್ಲಿಂದ ಇಲ್ಲಿ ಗುಣಿಸ್ತೀರಿ, ಎ ಬೆಲೆ ಬರ್ತದ 3 12 3 36. ನೆಕ್ಸ್ಟ್ ಬಿ ಬೆಲೆ ಇಲ್ಲಿಂದ ಇಲ್ಲಿ 12 4 48. ಸಿ ನ ಬೆಲೆ 8 4 ಇಲ್ಲಿಂದ ಇಲ್ಲಿ 8 4 32. ಯಾವುದರಿಂದ ಕಡ್ತಾ ಹೋಗ್ತದಪ್ಪ ಇದು? ಓಕೆ, 12ರಿಂದ ಹೋಗ್ತದ, 12ರಿಂದ ಹೋಗಂಗಿಲ್ಲ. 4ರಿಂದ ಹೋಗ್ತದ, 4 9 36, 4 1 4 2 4 8. ಹಾಗಾದ್ರೆ 9:12 ಇರುವಂಥದ್ದು. ಬಟ್ ಇಷ್ಟೆಲ್ಲ ಯಾಕೆ ಮಾಡಿ, ಇಷ್ಟನ್ನು ಮಾಡುವುದು ಏನು ದೊಡ್ಡ ತಪ್ಪಂತ ಏನಲ್ಲ, ಬಟ್ ಇಷ್ಟೆಲ್ಲ ಮಾಡಿ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋಬೇಕು ಅನ್ನೋದಷ್ಟೇ. ಓಕೆ, ರೈಟ್. ನೆಕ್ಸ್ಟ್, ಇದಂತೂ ಬೋನಸ್ ಕ್ವಶನ್ ನಿಮಗೆ, ಹೌದಲ್ಲ? ಹಾಗಾದ್ರೆ ಏನ್ ಮಾಡ್ತೀರಿ? 4ನೇ ಸಮಾನುಪಾತ ಕಂಡು ಅಂದ್ರೆ ಮಧ್ಯದಲ್ಲಿರುವಂಥ 2 ಗುಣಿಸ್ತೀರಿ, ಮೊದಲನೆಯ ಸಂಖ್ಯೆಯಿಂದ ಭಾಗಿಸ್ತೀರಿ. ನೀವು ಭಾಗಿಸೋದು ಎಷ್ಟು ಫಾಸ್ಟ್ ಭಾಗಿಸ್ತೀರಿ ಅದು ನಿಮ್ಮ ಮ್ಯಾಗ ಡಿಪೆಂಡ್. 4ರಿಂದ ನೆಟ್ಟಾಗ ಇಲ್ಲೇ ಮೈಂಡ್ ಒಳಗೆ ಭಾಗಿಸ್ಬೇಕು. 4 3 12, 4 5 20, 3 1 3, 3 6 18, 6 5 30. ಇಷ್ಟ ಇಲ್ಲ ಪೂರ್ತಿ ಬರ್ಕೊಂಡು ಮಾಡ್ತೀರಿ ಅಂದ್ರೆ 18 ಗುಣಿಸು 20 ಡಿವೈಡೆಡ್ ಬೈ 12. ಇವು ಮಧ್ಯದಲ್ಲಿರುವ 2 ಗುಣಿಸ್ತೀರಿ, ಮೊದಲೇ ಸಂಖ್ಯೆಯಿಂದ ಭಾಗಿಸ್ತೀರಿ. ರೈಟ್. 4 3 12, 4 ಇಲ್ಲ ಅಂದ್ರೆ 4 5 20, 3 1 3 6, 6 5 30. ರೈಟ್. ಸಿಂಪಲ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಆನ್ಸರ್ ಅನ್ನ ಹೇಳಿ. ನೋಡಿ, ರೂಪಾಯಿ 1200 ಮೊತ್ತಕ್ಕೆ ವಾರ್ಷಿಕ 5% ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ ಸರಳ ಬಡ್ಡಿ ಎಷ್ಟು ಅಂತ ಹೇಳ್ತಾರೆ. 1 ವರ್ಷಕ್ಕೆ 5% ಅಂದ್ರೆ 5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇರ್ತೈತಿ ನೀವು ಹೇಳ್ರಿ? 25%. 25% ಅಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ 1/4. ಹಾಗಾದ್ರೆ ಎಷ್ಟು ಬರ್ತದಪ್ಪ? 300. ಇಷ್ಟ. ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಭಾಳ ಏನು ಡಿಫಿಕಲ್ಟ್ ಏನಿಲ್ಲ. 1200 ರೂಪಾಯಿ ಐತಿ. ಇದ್ರ ಮ್ಯಾಗ 1 ವರ್ಷಕ್ಕೆ 5% ಅಂದ್ರೆ 5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು? 5 5 25% ಆಯ್ತು. 25% ಅಂದ್ರೆ 25/100. ಓಕೆ, 25 1 25, 4 4ರಿಂದ 4 3 3 ಇಂಟು 2 0 ಅಂದ್ರೆ 300 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಸರ್ ನಾವು ಫಾರ್ಮುಲಾ ಮುಖಾಂತರ ಮಾಡ್ತೀವಿ ಅಂದ್ರೆ ಅದನ್ನು ಹೇಳ್ತೀವಿ ನೋಡ್ರಿ. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು ಕೊಟ್ಟಿದಾರ 1200 ರೂಪಾಯಿ, ಟೈಮ್ ಕೊಟ್ಟಿದಾರ 5 ವರ್ಷ, ಬಡ್ಡಿ ದರ ಕೊಟ್ರ 5% ಡಿವೈಡೆಡ್ ಬೈ 100. ಓಕೆ, 2 0 ಇಂದ 2 0 ಹೋತು, 12 5 60, 6 5 30, ಮುಂದೊಂದು 0 ಅಂದ್ರೆ 300. ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಎ ಮತ್ತು ಬಿ ನಡುವಿನ ದೂರ 120 ಕಿಲೋಮೀಟರ್. ಅರುಣ್ 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪ್ರಯಾಣಿಸುತ್ತಾನೆ. ಈ ದೂರವನ್ನ ಕ್ರಮಿಸಲು ಅವನು ತೆಗೆದುಕೊಂಡ ಒಂದು ತಾಸಿಗೆ 30 ಕಿಲೋಮೀಟರ್ ಹೋಗ್ಕಣಪ್ಪ. 120 ಕಿಲೋಮೀಟರ್ ಹೋಗ್ಬೇಕಂದ್ರೆ 2 ತಾಸು ತಗೋತಾನ, 4 ತಾಸು, ಹೌದಲ್ಲ? 1 ತಾಸಿಗೆ 30 ಕಿಲೋಮೀಟರ್ ಅಂದ್ರೆ 120 ಕಿಲೋಮೀಟರ್ ಹೋಗಕ್ಕೆ 2 ತಾಸು ತಗೋತಾನವ, 4 ಗಂಟೆ ತಗೋತಾನ, ಹೌದಲ್ಲ? ರೈಟ್. ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್.
ಏನದ ನೋಡ್ರಿ, ಇದಂತೂ ಬಹಳ ಈಸಿ ಆದಂತಹ ಕ್ವಶನ್. ಓಕೆ, ನಿಮಗೆಲ್ಲರಿಗೂ ಗೊತ್ತಿರಬೇಕು ಅಷ್ಟ ಇದ್ರ ಬೆಲೆ. ಇದ್ರ ಬೆಲೆ ಡೈರೆಕ್ಟ್ ಆಗಿ ನೀವು ಆನ್ಸರ್ ಅನ್ನ ಚೂಸ್ ಮಾಡಬಹುದು. ಏನಪ್ಪಾ, ಆಪ್ಷನ್ 1 ಗೊತ್ತಿತ್ತಂದ್ರೆ, ಫಾರ್ಮುಲಾ ಗೊತ್ತಿತ್ತಂದ್ರೆ. ಗೊತ್ತಿರ್ಲಿಲ್ಲ ಅಂತಂದ್ರೆ ನೀವು ಬೇಸಿಕ್ ಮೆಥಡ್ ಅಂತೂ ಮಾಡೇ ಮಾಡ್ತೀವಿ. ನಿಮಗೆಲ್ಲರಿಗೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನಿಮಗೆ 7ನೇ ತನಕ ನಿಮ್ಮ ಮ್ಯಾಥ್ಸ್ ಸರ್ ಹೇಳಿಕೊಟ್ಟಿರ್ತಾರೆ, ಹೌದಲ್ಲ? ಹಾಗಾದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದು ಯಾವ್ದ್ರದ್ದು? ಇದ್ರದ್ದಾಯ್ತು. ಓಕೆ, ರೈಟ್. ನೆಕ್ಸ್ಟ್ ಪ್ಲಸ್ ಇದ್ರದ್ದು ಏನಿರ್ತೈತಿ? a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇದು ಇದ್ರ ಫಾರ್ಮುಲಾ ಇರುವಂಥದ್ದು, ಹೌದಾ? ನೋಡ್ರಿ, ಇಲ್ಲಿ ಪ್ಲಸ್ 2ab ಇಂದ ಇದು ಮೈನಸ್ 2ab ಏನಾಯ್ತು? ಕ್ಯಾನ್ಸಲ್ ಆಯ್ತು, ಹೌದಾ ಇಲ್ಲ? ಹಾಗಾದ್ರೆ ನೋಡ್ರಿ, ಇಲ್ಲಿ ಏನು ಉಳಿತು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎರಡು ಸಲ ಕೂಡಿಸ್, ಇದನ್ನೊಂದು ಕೂಡಿಸಿದ್ರೆ, ಎರಡು ಸೇಮ್ ಅನ್ನ ಕೂಡಿಸಿದ್ರೆ ಏನು ಬರ್ತೈತಿ? 2 ಟೈಮ್ಸ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು, ರೈಟ್? ಸಿಂಪಲ್ ಸೊಲ್ಯೂಷನ್, ಏನು ಡಿಫಿಕಲ್ಟಿ ಇಲ್ಲ ಈ ಒಂದು ಪ್ರಶ್ನೆಯೊಳಗೆ. ಓಕೆ, ರೈಟ್. ಮನೆ ಮತ್ತು ತೋಟದ ಒಟ್ಟು ಬೆಲೆ 51 ಲಕ್ಷ. ಓಕೆ, ತೋಟದ ಬೆಲೆಯು ಮನೆಯ ಬೆಲೆಯ ಭಾಗದಷ್ಟಿದ್ದರೆ, ಈ ತೋಟದ ಬೆಲೆ ಮನೆಯದ್ದು ಬೆಲೆ ಅಂದ್ರೆ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿರ್ತೀವಿ ನಾವಿಲ್ಲಿ? ಮನೆ ಜೊತೆ ಕಂಪೇರ್ ಮಾಡ್ತೀವಿ. ಯಾವ್ದ್ರ ಜೊತೆ ಕಂಪೇರ್ ಮಾಡ್ತೀವಿ? ಮನೆ ಜೊತೆ. ಓಕೆ, ನೋಡ್ರಿ, ಇದು ಏನು? ತೋಟದ ಬೆಲೆ ಮನೆಯ ಬೆಲೆಯ. ಓಕೆ, ಹಾಗಾದ್ರೆ ಮನೆಯ ಬೆಲೆ 12 ಇತ್ತಂದ್ರ ತೋಟದ ಬೆಲೆ ಎಷ್ಟೈತಿ? 5 ಐತಿ. ಏನೈತಿ? ಮನೆ ಬೆಲೆ 12 ಇತ್ತಂದ್ರ ತೋಟದ ಬೆಲೆ ಎಷ್ಟೈತಿ? 5 ಐತಿ ಅಂತ. ಹಾಗಾದ್ರೆ ನೋಡ್ರಿ, ಟೋಟಲ್ ಎಷ್ಟೈತಿ ನಮ್ಮ ಪ್ರಕಾರ? 12 ಪ್ಲಸ್ 5 ಅಂದ್ರೆ ನಮ್ಮ ಪ್ರಕಾರ ಟೋಟಲ್ 2 ಕೂಡಿ ಎಷ್ಟೈತಿ? 17 ಲಕ್ಷ. ಆದ್ರೆ ಆಕ್ಚುಲಿ 2 ಕೂಡಿಸಿ ಎಷ್ಟೈತಿ? 51 ಲಕ್ಷ. ಓಕೆ, ನಮ್ಮ ಪ್ರಕಾರ 2 ಕೂಡಿ 17 ಐತಿ. ಆದ್ರೆ 17 ಅಂತಂದ್ರೆ 2 ಕೂಡಿ ಆಕ್ಚುಲಿ ಎಷ್ಟೈತಿ? 51 ಐತಿ. ನಾವು ಯಾವ ತರ ಬೆಲೆ ಕಂಡುಹಿಡಿಬೇಕು? ತೋಟದ ಬೆಲೆ ಕಂಡುಹಿಡಿಬೇಕು. ತೋಟದ ಬೆಲೆ ಎಷ್ಟೈತಿಪ್ಪ? 5 ಐತಿ. 5 ಎಂದರೆ ಎಷ್ಟು? 17 ಒಂದ್ಲೆ 17 ಮೂರ್ಲೆ 5 ಮೂರ್ಲೆ 15. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು, ರೈಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೋನ ಎ 60 ಡಿಗ್ರಿ, ಕೋನ ಸಿ 90 ಡಿಗ್ರಿ ಒಂದು ತ್ರಿಭುಜದ ಒಳಕೋನಗಳಾಗಿದ್ದರೆ ಮೂರನೆಯ ಒಳಕೋನ ಎಷ್ಟು? ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು, ತ್ರಿಭುಜದ ಒಳಕೋನಗಳನ್ನ 3 ಕೂಡಿಸಿದ್ರೆ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು, ಹೌದಲ್ಲ? ಹಾಗಾದ್ರೆ ಇದ್ರೊಳಗಿಂದ ಒಂದು 90 ಹೋದ್ರೆ 180ರಾಗಿಂದ ಒಂದು 90 ಹೋತ್ ಅನ್ಕೋರಿ, ಎಷ್ಟು ಉಳಿತು? 90 ಉಳಿತು. ಹಾಗಾದ್ರೆ ಆ 90ರೊಳಗ ಇದು 60 ಹೋತ್ ಅನ್ಕೋರಿ, ಅದ್ರ ಉಳಿತೆಷ್ಟು? 30. ಅದ ಯಾವ್ದ್ರದ್ದಾಗಿರ್ತೈತಿ? ಈ ಒಂದು ಮೂರನೆಯ ಕೋಣದ್ದಾಗಿರ್ತೈತಿ, ಹೌದೋ ಇಲ್ಲೋ? 90 ಪ್ಲಸ್ 60 ಅಂದ್ರೆ 150. 150ಕ್ಕೆ ಎಷ್ಟು ಕೂಡಿಸಿದ್ರೆ 180 ಆಕತ್? ನೀವೇ ಹೇಳ್ರಿ. 150ಕ್ಕೆ 30 ಕೂಡಿಸಿದ್ರೆ 180 ಆಗ್ತದ. ಹಾಗಾದ್ರೆ ಅದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್, ಆಯತದ ಸುತ್ತಳತೆ 48 ಸೆಂಟಿಮೀಟರ್, ಅದರ ಒಂದು ಬಾಹು 8 ಸೆಂಟಿಮೀಟರ್ ಆಗಿದ್ರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡ್ರಿ, ನಿಮ್ಗೆಲ್ಲರಿಗೂ ಆಯತದ ಸುತ್ತಳತೆ, ಆಯತದ ವಿಸ್ತೀರ್ಣದ ಸೂತ್ರ ಗೊತ್ತೈತಿ. ಏನು? ಉದ್ದ ಗುಣಿಸು ಅಗಲ, ಹೌದಾ? ಇಲ್ಲಿ ಅವ್ರು ಏನ್ ಕೊಟ್ರು? ಒಂದು ಬಾಹು ಕೊಟ್ರು, ಉದ್ದರೇ ಇರ್ಬೋದು ಇಲ್ಲ ಅಗಲರೇ ಇರ್ಬೋದು. ಹಾಗಾದ್ರೆ ಏನ ಆನ್ಸರ್ ಬಂದ್ರು ಕೂಡ 8ರಿಂದ ಗುಣಾಕಾರ ಆಗ್ಯಾ ಬರಬೇಕು, ಹೌದಲ್ಲ? ನೋಡ್ರಿ, ಈ ಆಪ್ಷನ್ ನೋಡ್ರಿ 8ರಿಂದ ಬಾಹುಕತನ ಇಲ್ಲ. ಈ ಆಪ್ಷನ್ ನೋಡ್ರಿ 8ರಿಂದ ಬಾಹುಕತನ ಇಲ್ಲ. ಈ ಆಪ್ಷನ್ ನೋಡ್ರಿ 8ರಿಂದ 8, ಇದು 8ರಿಂದ ಹೋಗಂಗಿಲ್ಲ. ಇದು ಒಂದು ಆಪ್ಷನ್ 8ರಿಂದ ಹೋಗಿತ್ತು. ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ವಿತೌಟ್ ಪೆನ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಯಾಕಪ್ಪ ಅಂತ ಒಂದು ಬಾಹು ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಹಾಗಾದ್ರೆ ಏನ ಆನ್ಸರ್ ಬಂದ್ರು ಕೂಡ ಉದ್ದ ಗುಣಿಸು ಅಗಲ ಇರಬಹುದು ಇಲ್ಲ ಅಗಲ ಗುಣಿಸು ಉದ್ದ ಇರಬಹುದು. ಒಟ್ಟೆ ಅದ್ರೊಳಗೆ ಒಂದು 8 ಬಂದ ಬರ್ತದೆ, ಹೌದಲ್ಲ? ಉದ್ದದೊಳಗರೆ ಬರ್ತದೆ ಇಲ್ಲ ಅಗಲದೊಳಗರೆ ಬರ್ತದೆ. ಹಾಗಾದ್ರೆ ಏನ ಮಲ್ಟಿಪಲ್ ಬಂದ್ರು 8ರಿಂದ ಗುಣಾಕಾರ ಆಗೇ ಬಂದಿರ್ತದೆ. ಅದಕ್ಕೋಸ್ಕರ 8ರಿಂದ ಹೋಗುವಂತ ಸಂಖ್ಯೆ ಯಾವ್ದಿತ್ತು? ಆಪ್ಷನ್ 4 ಇದು ಸರಿಯಾದ ಉತ್ತರ ಆಗಿತ್ತು. ಇಲ್ಲ ನೀವು ಪೂರ್ತಿ ಮಾಡ್ತೀರಿ ಅಂತಂದ್ರೆ ಪೂರ್ತಿ ಮಾಡಬಹುದು, ಏನೋ ಪ್ರಾಬ್ಲಮ್ ಇಲ್ಲ. ನೋಡ್ರಿ, ಆಯತದ ಸುತ್ತಳತೆ ಹೆಂಗ್ ಕಂಡುಹಿಡಿತೀರಿ? ಸುತ್ತಳತೆಯನ್ನ 2 ಟೈಮ್ಸ್ ಆಫ್ ಉದ್ದ ಪ್ಲಸ್ ಅಗಲ ಈಸ್ ಈಕ್ವಲ್ ಟು ಏನ? ಸುತ್ತಳತೆ 48 ಅದ. 2 ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತದ. ಹಾಗಾದ್ರೆ 2ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 24. ಇದ್ರೊಳಗಿಂದ ಒಂದು ಬಾಹು ಉದ್ದರೇ ತಗೋರಿ ಇಲ್ಲ ಅಗಲರೇ ತಗೋರಿ. ಅಗಲ 8 ಅನ್ಕೋತೀನ, ಅಗಲ 8. ಹಾಗಾದ್ರೆ ಈ ಪ್ಲಸ್ 8 ಇದ್ದದ್ದು ಆ ಕಡೆ ಹೋದ್ರೆ ಏನಾಗ್ತದ? -8 ಆಗ್ತದ, ಹೌದಾ? ನೀವು ಉದ್ದ ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ, ರೈಟ್? ಹಾಗಾದ್ರೆ ಈಗ ನೋಡ್ರಿ, ಉದ್ದ ಎಷ್ಟು ಬಂತು ನೀವು ಹೇಳ್ರಿ? 24ರಾಗಿ 8 ಕಳೆದ್ರೆ ಎಷ್ಟು ಬಂತಪ್ಪ? 16 ಬಂತು. ಹಾಗಾದ್ರೆ ಉದ್ದ 16, ಅಗಲ 8. 16 ಇಂಟು 8, 16 ಇಲ್ಲಿ 16 ಒಳ್ಳೆ
16 ಎಂಟ್ಲೆ 128. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4. ಬಟ್ ಇಷ್ಟೆಲ್ಲ ಯಾಕೆ ಮಾಡ್ತೀರಿ? ಒಂದು ಬಾಹು ಸಿಕ್ಕಿತ್ತಪ್ಪ ಅಂತಂದ್ರೆ ನೀವೇನು ಮಾಡ್ರಿ, ಅದರದ್ದು ಮಲ್ಟಿಪಲ್ ಆಯಿತು ಇಲ್ಲೋ ಚೆಕ್ ಮಾಡಿಬಿಡ್ರಿ, ಅಥವಾ ಯಾವ ಸಂಖ್ಯೆ ಅದರಿಂದ ಭಾಗ ಹೋಗ್ತದೆ ಕಂಪ್ಲೀಟ್ ಆಗಿ ಚೆಕ್ ಮಾಡಿಬಿಡ್ರಿ, ನಿಮ್ಮ ಆನ್ಸರ್ ಡೈರೆಕ್ಟ್ ಆಗಿ ಬಂದ್ಬಿಡ್ತದೆ. ಓಕೆ ರೈಟ್. ನೋಡ್ರಿ ಇಲ್ಲಿ ಏನದ, ಮೇಲ್ಭಾಗ ತೆರೆದಿರುವ ಘನದ ಮೇಲ್ಮೈ ವಿಸ್ತೀರ್ಣ 200 ಎಷ್ಟೈತಿ? 45 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅದನ್ನು ಮುಚ್ಚಿದರೆ ಆ ಘನಫಲದ ಮೇಲ್ಮೈ ವಿಸ್ತೀರ್ಣ ಕಂಡು. ಬಹಳ ಸಿಂಪಲ್ ನೋಡ್ರಿ, ಒಂದು ಘನ ಈ ರೀತಿ ಇರ್ತೈತೆ ಅನ್ಕೋರಿ. ಓಕೆ, ಇದ್ರ ಸುತ್ತ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟೋಟಲ್ ಎಲ್ಲ ಎಷ್ಟು ಸೈಡ್ ಇರ್ತಾವಲ್ಲ ಅಷ್ಟು ಸೈಡ್. ಆದ್ರ ಇದು ಮ್ಯಾಗಿಂದ ಓಪನ್ ಐತಿ, ಹಂಗಂದ್ರೆ ಟೋಟಲ್ 6 ಸೈಡ್ ಮುಖಗಳು ಇರ್ತಾವು. ಟೋಟಲ್ 8 ಸೈಡ್ ಮುಖ ಇರ್ತಾವು, 6 ಸೈಡ್ ಮುಖ ಇರ್ತಾವ. 8 ಸೈಡ್ ಮುಖ ಇರ್ತಾವು, 6 ಸೈಡ್ ಮುಖ ಇರ್ತಾವ. ಹಾಗಾದ್ರೆ ಇದು ಒಂದು ಚೌಕದ ವಿಸ್ತೀರ್ಣ ಏನು? ಬಾಹು ಇಂಟು ಎ ಸ್ಕ್ವೇರ್ ಅಂತ ಹೇಳ್ತೀವಿ. ಇದು ಎ ಸ್ಕ್ವೇರ್ ಅಂತ ಹೇಳ್ತೀವಿ. ಹೌದಾ? ಇಂಥವು ಎಷ್ಟು ಫೇಸ್ಗಳದಾವ? ಈಗ 5 ಫೇಸ್ ಅದಾವ. ಎಷ್ಟು ಫೇಸ್ ಅದಾವು? 5. ಯಾಕ? ಮ್ಯಾಲಿಂದ ಓಪನ್ ಐತಿ. ಹಾಗಾದ್ರೆ ಒಂದು ಸೈಡ್ಕ ಎ ಸ್ಕ್ವೇರ್ ಅಂದ್ರೆ 5 ಸೈಡ್ಗೆ ಎಷ್ಟಾಯ್ತು? 5 ಎ ಸ್ಕ್ವೇರ್. ಇದ ಏನು? ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಇದು ತೆರೆದಿರುವಂತಹ ಗಣದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತಪ್ಪ? 245. ನೋಡ್ರಿ, ಟೋಟಲ್ 6 ಫೇಸ್ ಇರ್ತಾವು. ಅದ್ರೊಳಗಿಂದ ಮ್ಯಾಗಿಂದ ಓಪನ್ ಐತಂತಂದ್ರೆ ಎಷ್ಟಾಯ್ತು? 5 ಫೇಸ್ ಅದು. ಒಂದು ಫೇಸಿಗೆ ಕಂಡಿಡಿಯಕ್ಕೆ ನಾವ್ ಏನ್ ಮಾಡ್ತೀವಿ? ಎ ಸ್ಕ್ವೇರ್ ಫಾರ್ಮುಲಾ ಯೂಸ್. ಚೌಕದ ವಿಸ್ತೀರ್ಣ ಸೂತ್ರ ಗೊತ್ತಿಲ್ಲ ನಿಮಗೆ? ಎ ಸ್ಕ್ವೇರ್. ಓಕೆ, ಅಂದ್ರೆ ಬಾಹುವಿನ ಘಾತ 2. ಹಂಗಾರೆ ಇಂಥವು 5 ಮುಖಗಳಿರೋದ್ರಿಂದ 5 ಎ ಸ್ಕ್ವೇರ್ ಆಯ್ತು. ಒಂದು ವೇಳೆ ಅದನ್ನೂ ಮುಚ್ಚಿದ್ರೆ, ಮ್ಯಾಗಿಂದು ಮುಚ್ಚಿಬಿಟ್ಟಿವಂತಂದ್ರ ಎಷ್ಟು ಆಗ್ತತಿ ಅಂತ. ಮ್ಯಾಗಿಂದು ಮುಚ್ಚಿಬಿಟ್ರೆ ಎಷ್ಟು ಫೇಸ್ ಆಗ್ತಾವ? ಈಗ 6 ಫೇಸ್ ಆಗ್ತಾವ. ಒಂದು ಫೇಸಿಗೆ ಎ ಸ್ಕ್ವೇರ್ ಅಂತಂದ್ರ 6 ಎ ಸ್ಕ್ವೇರ್ ಅಂದ್ರೆ ಎಷ್ಟು? 5 ಎ ಸ್ಕ್ವೇರ್ ಅಂದ್ರೆ ಎಷ್ಟು? 6 ಎ ಸ್ಕ್ವೇರ್ ಅಂದ್ರೆ ಎಷ್ಟು? ಬಹಳ ಈಸಿ, ಹೌದಲ್ಲ? ರೈಟ್, ಸಿಂಪಲ್. ಎ ಸ್ಕ್ವೇರ್ ಇಂದ ಎ ಸ್ಕ್ವೇರ್ ಹೋತು. 5ರಿಂದ 5 4 20, 5 9 45, 6 9 54, 6 4 24, 1 5 ಅಂದ್ರೆ 29, 294. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಎಲ್ಲ 15 ಗಣಿತ ಪ್ರಶ್ನೆಗಳು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ. ನೆಕ್ಸ್ಟ್, ಇನ್ನು ಮುಂದೆ ಇರುವಂಥವು 5 ರೀಸನಿಂಗ್ ಪ್ರಶ್ನೆಗಳು ಯಾವ ರೀತಿ ಇದಾವ ನೋಡ್ಕೊತಾ ಹೋಗೋಣ. ಒಂದು ನಿರ್ದಿಷ್ಟ ತರಗತಿಯಲ್ಲಿ ವಿಕಾಸ್ನ ಶ್ರೇಣಿಯು ಮೇಲಿನಿಂದ 19ನೇದು ಮತ್ತು ಕೆಳಗಣಿಂದ 11ನೇದಿದೆ, 12ನೇದಿದೆ. ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಮ್ಯಾಲಿಂದ ಎಷ್ಟೈತೆ ಅಂದ್ರೆ ಯಾಕ 19ನೇದೈತಿ, ಕೆಳಗಿಂದ ಎಷ್ಟೈತಿ? 12ನೇದೈತಿ. ಹಾಗಾದ್ರೆ ಎಷ್ಟು ಜನ ಅದಾರ ಅಂತಂದ್ರೆ ಏನ್ ಮಾಡ್ತೀರಿ? ಇವು ಎರಡೂ ಕೂಡಿಸ್ತೀರಿ, ಎರಡು ರ್ಯಾಂಕ್ ಅನ್ನ ಕೂಡಿಸ್ತೀರಿ. ರ್ಯಾಂಕ್ ಇಂದ ವ್ಯಕ್ತಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ? ಒಂದನ್ನ ಕಳಿತೀರಿ. 19 ಪ್ಲಸ್ ಎಷ್ಟು? 12 ಅಂತಂದ್ರ 31. 31ರೊಳಗ 1 ಹೋದ್ರೆ ಎಷ್ಟು ಬಂತಪ್ಪ? 30 ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. PRIEST ಅನ್ನು IRPTSE ಎಂದು ಅಂದ್ರೆ ನೋಡ್ರಿ, ಏನು ಅಲ್ಫಾಬೆಟ್ಸ್ ಅದಾವಲ್ಲ ಇವೇನು ಚೇಂಜ್ ಆಗಿಲ್ಲ. ಏನಾಗಿದಾವ ಹಂಗಾರೆ? ಹಿಂದ ಮುಂದೆ ಆಗ್ಯಾವ, ಅಂದ್ರೆ ಮುಂದೆ ಹಿಂದೆ ಮಾಡಿದಾರೆ ಅಷ್ಟೇ. PRI ಇದ್ದದ್ದು ಏನಾಗೈತಿ? IRP ಆಗೈತಿ. IRP. ಹಾಗಾದ್ರೆ EST ಇದ್ದದ್ದು TSE. ಮಧ್ಯದಲ್ಲಿಂದ ಉಲ್ಟಾ ಮಾಡ್ಕೋತ ಬಂದಾರ. ಹಾಗಾದ್ರೆ BMOB ಇದ್ದದ್ದು BOM ಆಗೈತಿ. ILE ಇದ್ದದ್ದು ELI ಆಗಿದೆ. ಹೌದಾ? ಹಾಗಾದ್ರೆ ಇದು ಅದನ್ನೇ ಮಾಡು. OLF. ಹಾಗಾದ್ರೆ ಫಸ್ಟ್ ಏನ್ ಬರಬೇಕು? OLF. OLF ಎಲ್ಲಿ ಕಾಣಿಸತೈತಿ? ಇಲ್ಲೇ ಕಾಣಿಸತೈತಿ. ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ನಮಗ ಮಾಡಿದ್ರು ಕೂಡ ಏನ್ ಬರ್ತದ? REW ಬರ್ತದ. ಹಾಗಾದ್ರೆ 2 ಕ್ವಶನ್ಗಳು ಈಸಿ ಆಗಿದ್ದು. ರೈಟ್. ನೆಕ್ಸ್ಟ್, ಕಾಪಿ ರೈಟ್ ಎಂಬ ಪದಗಳನ್ನು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕಾಣಿಸಿಕೊಳ್ಳುವಂತೆ ಮರುಹೊಂದಿಸಿದರೆ ಮರು ಜೋಡಣೆಯ ನಂತರ ಎಷ್ಟು ಅಕ್ಷರ ಸ್ಥಾನಗಳು ಬದಲಾಗದೆ ಉಳಿಯುತ್ತವೆ ಅಂತ ಕೇಳಿದ್ರೆ, ಹಾಗಾದ್ರೆ ಇವುದನ್ನ ನಾವ್ ಏನ್ ಮಾಡ್ಕೊಂಡ್ಬಿಡೋಣ? ಡೈರೆಕ್ಟ್ ಆಗಿ 1 2 ಮುಖಾಂತರ ಬರ್ಕೊಂಡ್ಬಿಡೋಣ. ಸಿ ಅಂದ್ರ 3, O ಅಂದ್ರ 15, P ಅಂದ್ರ 16, Y ಅಂದ್ರ 25, R ಅಂದ್ರ 18, I ಅಂದ್ರೆ 9, G ಅಂದ್ರೆ 7, H ಅಂದ್ರೆ 8, T ಅಂದ್ರೆ 20. ರೈಟ್. ಇಷ್ಟಂತೂ ಸಿಂಪಲ್ ಆಗಿರುವಂಥದ್ದು, ಹೌದಲ್ಲ? ರೈಟ್. ಹಾಗಾದ್ರೆ ಇನ್ನ ಈ ಸಣ್ಣದ್ರಿಂದ ದೊಡ್ಡದ ಕಡೆ ಹೋಗೋಣ. ಮೊದ್ಲೇಕ್ 3 ಐತಿ, 3 ಬರ್ದ್ರಿ. 3 ಬಿಟ್ರ 7, 7 8 9, 7 8 9. ಈ 9 ಬಿಟ್ರೆ ಯಾವ್ದು ಸಣ್ಣದೈತಿ? 15 16 18, 15 16 18. ಇನ್ನ 20 ಮತ್ತ 25 ಉಳಿದು. ಹಾಗಾದ್ರೆ ಎಷ್ಟು ಸೇಮ್ ಇದ್ದಂಗ ಅದಾವಿಲ್ಲಿ? ಒಂದೇ ಒಂದು ಸೇಮ್ ಇರುವಂಥದ್ದು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 1 ಸರಿಯಾದ ಉತ್ತರ
ಆಗಿತ್ತು. ರೈಟ್. ನೆಕ್ಸ್ಟ್ ಏನದ ನೋಡ್ರಿ, ಈ ಕೆಳಗಿನ ಸರಣಿಗಳಲ್ಲಿ ಪ್ರತಿಯೊಂದರ ಹಿಂದೆಯೂ 9 ಇರುವಂತಹ ಎಷ್ಟು ಬೆಸ ಸಂಖ್ಯೆಗಳಿವೆ? ಪ್ರತಿಯೊಂದರ ಹಿಂದೆ 9 ಇರಬೇಕು. ಅಂಥವು ಎಷ್ಟು ಬೆಸ ಸಂಖ್ಯೆ? ಫಸ್ಟ್ ಇಲ್ಲಿ ಏನಿರಬೇಕು? 9 ಇರಬೇಕು. ಅದಾದ ನಂತರ ಯಾವ ಸಂಖ್ಯೆ ಇರಬೇಕು? ಬೆಸ ಸಂಖ್ಯೆ ಇರಬೇಕು. ಯಾವ್ದಿರಬೇಕು? ಬೆಸ ಸಂಖ್ಯೆ ಇರಬೇಕು. ಹಂಗಂದ್ರೆ ಫಸ್ಟ್ 9 ಐತಿ, ಅದ್ರ ಮುಂದೆ ಏನೈತಿ? ಸಮ ಸಂಖ್ಯೆ ಐತಿ, ಇದು ಕ್ಯಾನ್ಸಲ್ ಆತು. 9 ಐತಿ, ಅದ್ರ ಮುಂದೆ ಸಮ ಸಂಖ್ಯೆ ಐತಿ, ಕ್ಯಾನ್ಸಲ್ ಆತು. ಇಲ್ಲಿ ನೋಡ್ರಿ 9ರ ಮುಂದೆ ಬೆಸ ಸಂಖ್ಯೆ ಐತಿ, ಇದು ಓಕೆ. ಇಲ್ಲಿ 9ರ ಮುಂದೆ ಬೆಸ ಸಂಖ್ಯೆ ಐತಿ, ಇದು ಓಕೆ. ಇಲ್ಲಿ 9ರ ಮುಂದೆ ಸಮ ಸಂಖ್ಯೆ ಐತಿ, ಇದಾಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎಷ್ಟು ಇರುವಂತದ್ದು? 3 ಇರುವಂತದ್ದು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಏನ್ ಕೇಳಿದಾರೆ ಅದೇ ಕೊಟ್ಟಿದಾರಲ್ಲ, ರೈಟ್. ಓಕೆ, ಎರಡೇ ಇರುವಂತದ್ದಲ್ಲ, ರೈಟ್. ಇದು ತಪ್ಪು ಅಂತ ಹಾಕಿದ್ದು. ಓಕೆ, ರೈಟ್. ಹಾಗಾದ್ರೆ ಯಾವುದು? ಆಪ್ಷನ್ 3 2 ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, GOLD ಅನ್ನ EMJB ಅಂತ ಕೊಟ್ಟಿರ, FOOD ಅನ್ನ DMMB ಅಂತ ಕೊಟ್ಟಿದಾರ. ಹಾಗಾದ್ರೆ LIKE ಅನ್ನ ಏನಂತ ಬರೀಬಹುದು ಅಂತ ಕೇಳ್ಯಾರ. ನೋಡ್ರಿ ಏನಾಗತ್ತೆ ಇಲ್ಲಿ, G ಅಂದ್ರ 7, E ಅಂದ್ರ 5, 2 ಕಡಿಮೆ ಆಗತ್ತೆ. O ಅಂದ್ರ 15, M ಅಂದ್ರ 13, ಇಲ್ಲೂ 2 ಕಡಿಮೆ ಆಗತ್ತೆ. L ಅಂತಂದ್ರ 12, J ಅಂತಂದ್ರ 10, ಹಾಗಾದ್ರೆ ಇಲ್ಲೂ 2 ಕಡಿಮೆ ಆಗತ್ತೆ. ಎಲ್ಲಾ ಕಡೆ ಏನಾಗತ್ತೆ ಇಲ್ಲಿ? 2 ಕಡಿಮೆ ಆಗ್ತದೆ. F ಅಂತಂದ್ರ 6, D ಅಂದ್ರ 4, ಇಲ್ಲೂ 2 ಕಡಿಮೆ, ಇಲ್ಲೂ 2 ಕಡಿಮೆ, ಇಲ್ಲೂ 2 ಕಡಿಮೆ. ಹಾಗಾದ್ರೆ L ಅಂತಂದ್ರ ಏನಪ್ಪಾ? 12, 12ರಾಗಿ 2 ಕಳೆದ್ರ 10, 10 ಅಂದ್ರೆ ಏನ್ ಬರಬೇಕು? J. 2 ಮೈನಸ್ ಮಾಡ್ಕೋತ ಹೋಗ್ತಾರ. ಹೌದಾ? ಹಾಗಾದ್ರೆ ನೋಡ್ರಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ L ಐತಿ, L ಮುಂದೆ ಏನ್ ಬಂದೈತಿ? J ಬಂದೈತಿ. ಹೌದಾ ಇಲ್ಲ? ರೈಟ್. ಈ ರೀತಿನೂ ಮಾಡ್ಕೋಬಹುದು. ಹಾಗಾದ್ರೆ ಫಸ್ಟ್ J ಆಪ್ಷನ್ ಒಂದು ಕಾಣಿಸತೈತಿ, ಇದನ್ನ ಚೂಸ್ ಮಾಡಿ ನೀವು ಏನ್ ಮಾಡ್ಬೋದು? ಮುಂದಿನ ಆಪ್ಷನ್ಗೆ ಹೋಗ್ಬಿಡ್ಬಹುದು. ಇಲ್ಲ ನೀವು ಪೂರ್ತಿ ಮಾಡ್ತೀರಿ ಅಂತಂದ್ರ I ಅಂತಂದ್ರ ಎಷ್ಟು? 9, 9ರಿಂದ ಏನ್ ಬರ್ತೈತಿ? 7, 7 ಅಂತಂದ್ರ G. ಓಕೆ. K ಅಂತಂದ್ರ 11, 11ರಿಂದ ಏನ್ ಬರ್ತೈತಿ? 2 ಅಂದ್ರ 9, 9 ಅಂತಂದ್ರ ಏನ್ ಬರ್ತೈತಿ? I ಬರ್ತೈತಿ. ಏನ್ ಬರ್ತೈತಿ? I. E ಅಂತಂದ್ರ 5, 5ರ ಹಿಂದೆ 2 ಅಂದ್ರ 3, 3 ಅಂದ್ರೆ ಏನ್ ಬಂತು? C. JGIC. JGIC ಇದೇ ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ 20ಕ್ಕೆ 20 ಅಂಕಗಳನ್ನ ಯಾವ ರೀತಿ ಅಗ್ನಿವೀರ್ ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡಬಹುದು ಅನ್ನುವಂತ ಈ ಒಂದು ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ಜೈ ಹಿಂದ್.